ಹನುಮಂತಯ್ಯನವರ ಮಾಜಿ ಮುಖ್ಯಮಂತ್ರಿ ಅವರ ಪುಣ್ಯತಿಥಿ ಇವತ್ತು. ಆ ಪುಣ್ಯತಿಥಿಯನ್ನ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಅವರ ಪ್ರತಿಮೆಗೆ ಹೂನಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಗೌರವಿಸ್ತೀವಿ. ಅವರ ಕುಟುಂಬದವರು ಕೂಡ ಭಾಗವಹಿಸ್ತಾರೆ. ಮತ್ತು ಸರ್ಕಾರದ ಪರವಾಗಿ ನಾನು ಪ್ರತಿ ವರ್ಷನೂ ಕೂಡ ಮುಖ್ಯಮಂತ್ರಿಯಾಗಿರುವಾಗ ಪುಷ್ಪಾರ್ಚನೆ ಮಾಡ್ತೀನಿ, ಪುಷ್ಪಹಾರ ಹಾಕ್ತೀನಿ, ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಂಗಲ್ ಹನುಮಂತಯ್ಯನವರು ಒಬ್ಬ ದಕ್ಷ ಆಡಳಿತಗಾರ. ಅದು ಮುಖ್ಯಮಂತ್ರಿ ಆಗಿರ್ಬೋದು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು. ಅವರು ಬಹಳ ಅವರ ಆಡಳಿತ ಸ್ಮರಿಸ್ಕೋಬೇಕಾದಂಥದ್ದು. ಜೊತೆಗೆ ಈ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧವನ್ನು ಕಟ್ಟಿಸಿದವರು ಕೆಂಗಲ್ ಹನುಮಂತಯ್ಯನವರು. ಅದಕ್ಕೆ ವಿಧಾನಸೌಧ ಕಟ್ಟಿಸಿದಾಗ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆಸಿದ್ರು. ಸರ್ಕಾರದ ಕೆಲಸ ಮತ್ತೆ ಏಕೀಕರಣಕ್ಕೋಸ್ಕರ ಶ್ರಮಿಸ್ತವ್ರು. ಏಕೀಕರಣ ಆಗಬೇಕು ಅಂತೇಳಿ ಬಲವಾಗಿ ನಂಬಿದಂಥವ್ರು. ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು, ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು, ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಬಹಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದ್ರು. ಇವರು ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ. ಕೆ.ಸಿ. ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು. ಕೆಂಗಲ್ ಹನುಮಂತಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನೆಹರು ಅವ್ರ ಜೊತೆ ಕೂಡ ಸಂಬಂಧ ಚೆನ್ನಾಗಿತ್ತು. ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಮುಖ್ಯಮಂತ್ರಿಯಾಗಿದ್ದರು. ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ರು. ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರು ಕೂಡ ಶ್ರಮಿಸಿದ್ರು ಅಂತಕ್ಕಂಥದ್ದು ಇವತ್ತು ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು, ದಕ್ಷವಾಗಿತ್ತು, ಜನಪರವಾಗಿತ್ತು. ಅದನ್ನು ಸ್ಮರಿಸಿಕೊಂಡು ಅವರು ಹಾಕಿಕೊಟ್ಟಂಥ ಹೆಜ್ಜಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದೇ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಈಗಿನ ಇದು ಸಂಬಂಧನ ಅದಕ್ಕೆ ಕಾನೂನು ಪ್ರಕಾರ, ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ. ಕಾನೂನು ಈಗ ಕಾನೂನು ಚೌಕಟ್ಟಿನಲ್ಲಿ ಬರಲಿಲ್ಲ ಅಂದ್ರೆ ಮಾಡಲ್ಲ, ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅಂದ್ರೆ ಮಾಡ್ತಾರೆ ಅಷ್ಟೇ. ಸಮಾವೇಶದ ಬಗ್ಗೆ ಮಾತಾಡಿದ ಕುಮಾರಸ್ವಾಮಿ ಅವರು ಹಿಂದೆ ಜೆಡಿಎಸ್ ಬಿಡುವಾಗ ಸಿದ್ದರಾಮಯ್ಯ ಅವರು ಹೇಗೆ ನಾಟಕ ಶುರು ಮಾಡಿದ್ರು, ಈಗ ಅದೇ ತರ ಶುರು ಮಾಡಿದ್ದಾರೆ. ನಾನು ಬಿಡ್ಲಿಲ್ಲ, ಎಕ್ಸ್ಪೆಲ್ ಮಾಡ್ಬಿಟ್ರು ನನ್ನ. ನೀವು ಅದನ್ನೇ ತಪ್ಪು ತಿಳ್ಕೊತೀರಿ. ಅವ್ರು ಹೇಳಿದ್ದು ಅವ್ರ ಸುಳ್ಳು ಹೇಳ್ತಾರೆ. ನಿಮಗೇನು ನಿಮ್ದೇನು ಹಾಗಾದ್ರೆ? ವಾಟ್ ಈಸ್ ಯುವರ್ ರೋಲ್? ಅವ್ರು ಹೇಳೋದದ್ದು ನೀವು ಹೇಳೋದಾದ್ರೆ ನಿಮ್ದೇನು ರೋಲು? ಮಾಧ್ಯಮ ಯಾಕಿರ್ಬೇಕು ಹಾಗಾದ್ರೆ? ನಾನು ಕೇಂದ್ರ ಮಂತ್ರಿ ಆಗ್ಬಿಟ್ರೆ ಸುಳ್ಳು ಹೇಳಿದ್ರೆ ಬರೀಬೇಕಾ? ಮತ್ತೆ ನೋಡ್ರಿ, ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟರ್ ದೇವೇಗೌಡ. ಐ ಹ್ಯಾವ್ ನಾಟ್ ಲೆಫ್ಟ್ ದಿ ಪಾರ್ಟಿ. ಇವತ್ತಾರು ತಿಳ್ಕೊಳ್ಳಿ ನೀವು. ಸ್ಪಷ್ಟವಾಗಿ ಇನ್ಮೇಲೆ ಪಕ್ಷ ಬಿಟ್ಟರು, ಅದಕ್ಕೋಸ್ಕರ ಮಾಡಿದ್ರು ಆ ಥರ ಬರಿಬೇಡಿ. ಗೊತ್ತಾಯ್ತಾ? ನನ್ನನ್ನೇ ಎಕ್ಸ್ಪೆಲ್ ಮಾಡಿಬಿಟ್ರು. ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡೋಕ್ಕೆ ಶುರು ಮಾಡಿದೆ. ಅಹಿಂದ ಸಮಾವೇಶಗಳನ್ನು ಮಾಡಿದೆ. ಹಾಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು. ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ, ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ. ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ, ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳ, ಇದು ಕಾಂಗ್ರೆಸ್ ಪಕ್ಷ, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ
ಆಹ್ವಾನ ಮಾಡಿದ್ದೀನಿ, ಖರ್ಗೆವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ, ಗೊತ್ತಾಯ್ತಾ. ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಪಕ್ಷನೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೇ ಆರೋಪನವ್ರು ಮಾಡಿ ಸರ್, ಪಕ್ಷ ಬಿಟ್ಟು ಹೋಗಿದ್ರು, ಈಗ ಮತ್ತೆ ಆ ರೀತಿಯ ಅದು ಪುನಃ ಅದನ್ನೇ ಕೇಳ್ತೀಯಲ್ಲಪ್ಪ. ಸರ್ ಅಂದ್ರೆ ಪಕ್ಷದಿಂದ ಬಿಟ್ಟು ಸಪರೇಟ್ ಮಾಡಕ್ ಹೊರಟಿದ್ರು. ಪಕ್ಷದಿಂದ ಬಿಟ್ಟಲ್ಲ, ನಾನು ಎಕ್ಸ್ಪೆಲ್ ಮಾಡಿದ್ಮೇಲೆ ಏನು ಮಾಡಬೇಕು? ಅಲ್ಲ, ಈಗ ಆ ಥರ ಆರೋಪ ನಾನು ಎಕ್ಸ್ಪೆಲ್ ಮಾಡಿದದನ್ನ ವಿರೋಧ ಮಾಡಬೇಕಾ ಬೇಡ? ಪಕ್ಷ ಕಟ್ಟಿದವ್ರು ನಾವು, ಜನತಾದಳ ಎಸ್, ಸೆಕ್ಯುಲರ್, ಈಗ ಸೆಕ್ಯುಲರ್ ಆಗಿ ಉಳಿದಿದ್ಯಾ? ಕೋಮುವಾದಿಗಳ ಜೊತೆ ಸೇರ್ಕೊಂಡ ಮೇಲೆ ಯಾವ ಸೆಕ್ಯುಲರ್ ಆಗಿದೆ ಇದು? ವೆರ್ ಇಸ್ ದಿ ಸೆಕ್ಯುಲರಿಸಮ್? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಮ್ ಮತ್ತು ಸೋಷಿಯಲ್ ಜಸ್ಟಿಸ್ ಸೇರ್ಪಡೆ ಆಯಿತು. ಅದು ಇದೆಯಾ ಈಗ? ಸುಪ್ರೀಂ ಕೋರ್ಟ್ನವರು ಕೂಡ ಅದು ಸೆಕ್ಯುಲರಿಸಮ್ ಇರಲೇಬೇಕು ಅಂತ ಹೇಳಿದ್ದಾರೆ, ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ. ಇದೆಯಾ? ಅವರಿಗೆ ಬಿಜೆಪಿ JDSನವ್ರಿಗೆ ಅವ್ರಿಗೆ ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿಗೆ ಗೊತ್ತಿಲ್ಲ. ಬಿಕಾಸ್ ಕುಮಾರಸ್ವಾಮಿ ವಾಸ್ ನಾಟ್ ಎ ಪಾರ್ಟಿ. JDS ಆದಾಗ ಕುಮಾರಸ್ವಾಮಿ ಇರಲಿಲ್ಲ. ನಾನು, ದೇವೇಗೌಡ, ಇಬ್ರಾಹಿಮು, ಸತೀಶ್ ಜಾರಕಿಹೊಳಿ, ಮಾದೇವಪ್ಪ, ವೆಂಕಟೇಶು, ಲಕ್ಷ್ಮೀ ಸಾಗರ್ರು, ಇವರೆಲ್ಲ ಸೇರ್ ಮಾಡಿದ್ದು. ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರು, ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು, ನಾವು ಸ್ಟೇಟ್ ಪ್ರೆಸಿಡೆಂಟ್ ಆದ್ರು. ಆ ಕುಮಾರಸ್ವಾಮಿ ಇದ್ರ? ಮೇಡಮ್ ಮೇಡಮ್ ಒಂಚೂರು ಸೈಡು ಮೇಡಮ್ 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 ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬೇಕು. ಪ್ಲೀಸ್ ಮೇಡಮ್, ಹಿಂದೆ ಜಾಗ ಎಲ್ಲ ಬಿಡ್ರೆ. ಹಾಂ ಓಕೆ 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 ತಗೋನಿ ಮೇಡಮ್. ಮೇಡಮ್ ಸ್ವಲ್ಪ ಹಿಂದೆ ಮೇಡಮ್. ಅವ್ರಿಗೆ ಏನು ಮಾಡೋಕ್ಕಲ್ಲ ಪಾಪ, ಬಿಡು ಓದಿ. ಆಯಿತು ಆಯ್ತು ಸರ್, ಆಯ್ತು ಓಕೆ ತಾತೀವಿ ಅಷ್ಟೇ. ತಾಳ ದೀಪು ಸಿಕ್ಕಷ್ಟು ಅವ್ರದ್ದೇ ಅವ್ರ ತಲೆನೇ ಸಿಗ್ತೈತೆ. ಫಸ್ಟ್ ಹಾಕೋದು. ಮೇಡಮ್ ಒಂಚೂರಿಂದ ಮೇಡಮ್. ಮೇಡಮ್ ಇವಾಗ ಪ್ಲೀಸ್ ಮೇಡಮ್. ಹಾಂ ಬಿಡಪ್ಪ, ಸಿಗ್ತಾ ಇಲ್ಲ, ಏನೋ ಮಾಡೋಕ್ಕಲ್ಲ. ಇನ್ನೂ ಬಂದಿಲ್ಲ ಒಂಚೂರು ಡೌನಲ್ಲಿ ಇದೆ.